ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಕಾವೇರಿ. ಇವತ್ತು ಲಂಗ ಬ್ಲೌಸ್ ಕಟ್ಟಿಂಗ್ ನೋಡೋಣ ಬರ್ರಿ. ಮೊದಲಿಗೆ ಲಂಗದೇ ಕಟ್ಟಿಂಗ್ ಹಾಕೋಣ. ಲಂಗ ಮೆಜರ್ಮೆಂಟ್ ಬಂದುಬಿಟ್ಟು 35 ಲೆಂತು, ವೇಸ್ಟ್ ರೌಂಡು 33. ನಾನು ನನ್ನ ಮಗಳದ್ದೇ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಫುಲ್ ಲೆಂತು 35 ತೊಗೋತಾ ಇದ್ದೀನಿ. ಪ್ಲಸ್ಸು ಮೈನಸ್ಸು ಇನ್ನೂ ಮಾಡ್ತಾಯಿಲ್ಲ. ನಾನು ಸ್ಟಿಚ್ ಮಾಡಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಲೆಂತ್ ಅಷ್ಟೇ ತೊಗೊಂಡ್ಬಿಟ್ಟು ಕಟ್ಟಿಂಗ್ ಹಾಕಿಬಿಡೋಣ. ಲೆಹಂಗಾ ಕಟ್ಟಿಂಗ್ ತುಂಬ ಈಸಿ. ಲಂಗ ಕಟ್ಟಿಂಗ್ ಫಿನಿಶ್ ಆಯಿತು. ನೆಕ್ಸ್ಟ್ ಬ್ಲೌಸ್ ಹಾಕೋಣ. ಬ್ಲೌಸ್ ಲೈನಿಂಗ್ ಇದು. ಪ್ರಿನ್ಸ್ ಕಟ್ಟಿಂಗ್ ಬ್ಲೌಸ್ ಮಾಡೋಣ. ಬ್ಯಾಕ್ ಹೋಗಿಟ್ಟು ಬ್ಲೌಸ್ ಫುಲ್ ಲೆಂತ್ ಬಂದುಬಿಟ್ಟು 11 ಅದ. ಸೊ ಫ್ರಂಟ್ ಕಟ್ಟಿಂಗ್ ಹಾಕೋದ್ರಿಂದ ಫಸ್ಟಿಗೆ ಫ್ರಂಟಿಗೆ 1.5 ಇಂಚನ್ನ ಪ್ಲಸ್ ಮಾಡ್ಕೋಬೇಕು. ಸೊ 12.5 ಆಗುತ್ತೆ. 12.5ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಶೋಲ್ಡರ್ 5, ಚೆಸ್ಟ್ ರೌಂಡು 30 ಅದ. ಸೊ ಡಿವೈಡ್ ಬೈ 4 ಮಾಡಿದಾಗ 7.5 ಬರುತ್ತೆ. 7.5ಗೆ ಒಂದು ಲೈನ್ ಹಾಕ್ಕೊಳ್ಳಿ. 5ಗೆ ಒಂದು ಲೈನು, 7.5ಗೆ ಒಂದು ಲೈನು. ಆರ್ಮ್ ಲೆಂತ್ ಬಂದುಬಿಟ್ಟು 4.5 ಹಾಕೋಣ. 4.5ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಹಾಫ್ ಇಂಚ್ ಕ್ರಾಸಿಗೆ ಈ ರೀತಿ ಹಾಕ್ಕೊಳ್ಳಿ. ಆರ್ಮ್ ಲೈನ್ ಹಾಕೋಕ್ಕೆ ಈಸಿ ಆಗ್ತದೆ. ಈ ರೀತಿ ನೀಟಾಗಿ ಒಂದೇ ಲೈನಲ್ಲಿ ಬಂದುಬಿಡುತ್ತೆ ನಿಮ್ಗೆ ಆರ್ಮ್ ಲೈನು. ಇದು ಸ್ಟಿಚಿಂಗ್ ಲೈನು, ಇದು ಬಟ್ ಎಕ್ಸ್ಟ್ರಾ ಕಟಿಂಗ್ ಮಾಡೋಣ. ಈಗ ನಾನು ನೆಕ್ ಹಾಕಿಲ್ಲ. ನೆಕ್ ಕಟಿಂಗ್ ನಾನು ಹಾಕ್ತಾಯಿಲ್ಲ, ಸ್ಟಿಚಿಂಗಲ್ಲಿ ಹಾಕೋದು. ಈಗ ಬ್ಯಾಕ್ ಹೋಗ್ತಿರೋದ್ರಿಂದ ಶೋಲ್ಡ್ರಲ್ಲಿ 5 ಇಂಚ್ ಪ್ಲಸ್ ಮಾಡಬೇಕಾಗ್ತದೆ. ಫಸ್ಟಿಗೆ ಲೆಂತ್ ಹಾಕೋಬೇಕಾದ್ರೆ 11+1 ಅಷ್ಟೇ ಪ್ಲಸ್ ಮಾಡ್ಕೊಳ್ಳಿ. 11+1 12 ಆಗುತ್ತೆ. 12ಗೆ ಒಂದು ಫುಲ್ ಲೆಂತಿನ ಲೈನು. ಶೋಲ್ಡರ್ ಹಾಕೋಬೇಕಾದ್ರೆ ಮಾತ್ರ ಅಲ್ಲಿ 5 ತೊಗೊಂಡಿದ್ವಿ ಫ್ರಂಟಿಗೆ, ಇಲ್ಲಿ 5.5, ಅಲ್ಲಿ 7.5 ತೊಗೊಂಡಿದ್ವಿ, ಇಲ್ಲಿ 8 ತೊಗೊಳ್ಳೋಣ. ಯಾಕಂದರೆ ಹುಕ್ ಮತ್ತು ಹುಕ್ಕಿನ ಮನೆ ಬೆಲ್ಟ್ ಬರುತ್ತಲ್ಲ, ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋದು. ನೋಡಿ 8. ಸೇಮ್ ಆರ್ಮ್ ಹೋಲ್ ಲೆಂತ್ ಮತ್ತು ಸೇಮ್ 4.5 ಬರುತ್ತೆ. 4.5ಗೆ ಹಾಕಿ ಸೇಮ್ ಅದೇ ರೀತಿ ಕ್ರಾಸ್ ಲೈನ್ ಹಾಕೋಬೇಕು. ಕಟಿಂಗ್ ಮಾಡೋಣ. ಸ್ಲೀವ್ಸು ಬಲೂನ್ ಸ್ಲೀವ್ಸ್ ಅಲ್ವಾ. ಸ್ಲೀವ್ ಲೆಂತ್ ಬಂದ್ಬಿಟ್ಟು 8 ಇಂಚ್ ಅದ. 8 ಇಂಚು ಪ್ಲಸ್ 1 ಇಂಚ್, 8 + 1 9 ಇಂಚ್ ಪ್ಲಸ್ 2.5 ಇಂಚ್ ಲೆಂತ್ ಒಳಗೆ ಈ ರೀತಿ ಪ್ಲಸ್ ಮಾಡ್ಕೋಬೇಕು. ವಿಡ್ತ್ ಒಳಗೆ ಆರ್ಮ್ ಅಗಲ ಎಷ್ಟಿದೆ ಅಲ್ಲ ಅಷ್ಟು ತೊಗೊಂಡು ಇದು ನೋಡಿ ಪ್ಲಸ್ 2.5 ಈ ರೀತಿ ವಿಡ್ತಲ್ಲಿ ಈ ರೀತಿ ಆರ್ಮ್ನ
ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಅದು 5.5 ಬಂದದ. ಸೊ 5.5 ಬಿಟ್ಟು ತೊಗೊಳ್ರಿ. ಪ್ಲಸ್ ಫಸ್ಟಿಗೆ 2.5 ಇಂಚ್ ಬಿಟ್ಬಿಡಿ ನೀರಿಗೆ ಅಲ್ಲ. ಫಸ್ಟ್ 2.5 ಇಂಚ್ ಬಿಡಿ, ನಂತರ 5.5. ನಂತರ ನಿಮ್ಮ ಬಟ್ಟೆ ಎಷ್ಟು ಉಳಿಯುತ್ತೆ ನೋಡಿ. ಎಕ್ಸ್ಟ್ರಾ ಬಟ್ಟೆ ಎಷ್ಟು ಬಿಡ್ತೀರಾ, 1 ಬಿಡ್ತೀರೋ 1.5 ಬಿಡ್ತೀರೋ ಡಿಪೆಂಡ್ಸ್. ಇಲ್ಲಿ ಸ್ಟಾರ್ಟಿಂಗ್ 2.5 ಬಿಡಿ ನೀರಿಗೆ. ವಿಡ್ತ್ನಲ್ಲೂ 2.5 ಮಾಡ್ಕೊಳ್ಳಿ, ಪ್ಲಸ್ಸು ಲೆಂತ್ನಲ್ಲೂ 2.5. ಇದು 2.5 ಲೈನು. ಇದು ಬಿಡ್ತ್ ಲೈನ್. 8+1 ಮಾಡಿರ್ತೀವಲ್ಲ ಅಲ್ಲಿಂದ ತೊಗೊಳ್ಳಿ. ಈ ಲೈನಿಂದ ತೊಗೊಳ್ಳಿ. 3.5ಗೆ ತೊಗೊಳ್ಳಿ ಶೇಪ್ ಕೊಡೋದಕ್ಕೆ. ಕೈಲಿ ಹಿಂಗೆ ಶೇಪ್ ಕೊಡೋದಾದರೆ ಕೈಯಲ್ಲೇ ಶೇಪ್ ಕೊಡಿ, ಇಲ್ಲ ಅಂದರೆ ಸ್ಕೇಲಲ್ಲಿ ಹಾಕಿಬಿಟ್ಟು ಸ್ಕೇಲಲ್ಲೂ ಹಾಕ್ಕೊಳ್ಳಿ. ಸ್ಕೇಲಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಸ್ಕೇಲಲ್ಲಿ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಶೇಪ್ ಕೊಟ್ಬಿಡಿ, ಅದು ಈಸಿ ಆಗುತ್ತೆ. ಸ್ಲೀವ್ ಕಟಿಂಗು ಈಗ ಬಟ್ ಲೈನಿಂಗ್ ಕಟಿಂಗ್ ಆಗದ. ಫ್ಯಾಬ್ರಿಕ್ ಕಟಿಂಗ್ ಮಾಡೋಣ. ಮೇನ್ ಫ್ಯಾಬ್ರಿಕ್ ಈ ರೀತಿ ಅಡ್ಜಸ್ಟಬಲ್ ಇಟ್ಕೊಂಡು ಕಟಿಂಗ್ ಹಾಕ್ಕೊಳ್ಳೋದು. ಸ್ವಲ್ಪ ಒಂಚೂರು ಜಾಸ್ತಿ ಬಟ್ಟೆ ಬಿಟ್ಟು ಕಟಿಂಗ್ ಹಾಕ್ಕೊಂಡ್ಬಿಡಿ. ಸ್ಟಿಚಿಂಗ್ನಲ್ಲಿ ನಾನು ಸ್ಟಿಚಿಂಗ್ ನಿಮ್ಗೆ ಹೇಳ್ಕೊಡ್ತೀನಿ. ಈ ರೀತಿ ಒಂಚೂರದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡಿಬಿಟ್ರೆ ಮುಗೀತು. ಓಕೆ, ಸ್ಟಿಚಿಂಗಲ್ಲಿ ನೋಡೋಣ ಬಾಕಿದು. ಕಟಿಂಗ್ನಲ್ಲಿ ಡ್ರಾಯಿಂಗಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.